ಸೊ ಈವ್ನಿಂಗ್ ಆದರೆ ಸಾಕು ಸ್ನ್ಯಾಕ್ಸ್ ತಿನ್ನಬೇಕು ಅಂತಲೇ ಕ್ರೇವಿಂಗ್ಸ್ ಆಗುತ್ತೆ. ಯಾರಿಗೆಲ್ಲ ಅನ್ಸಲ್ಲ ಹೇಳಿ. ಸೊ ಹೆಂಗಿದ್ರು ಕಿರಣ್ ಇವತ್ತು ವರ್ಕ್ ಫ್ರಮ್ ಹೋಮ್ ಇತ್ತು, ಮನೇಲೇ ಕೆಲಸ ಮಾಡ್ತಾಯಿದ್ರು. ಸೊ ಅದಕ್ಕೆ ಓಕೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂತ ಬೇಲ್ ಮಾಡಿದೆ. ಅವ್ರಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಸೊ ಮನೇಲಿ ಇರೋ ಎಲ್ಲ ಮಿಕ್ಸರ್ಸ್ನೆಲ್ಲ ಹಾಕಿ ಮಾಡಿದ್ದು ತುಂಬಾ ಚೆನ್ನಾಗಿದೆ. ರೆಸಿಪಿ ಬೇಕಿದ್ದರೆ ವಿಡಿಯೋ ಚೆಕ್ ಮಾಡಿ ಯೂಟ್ಯೂಬಲ್ಲಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಕಿರಣ್ ಕೂಡ ತುಂಬ ಇಷ್ಟಪಟ್ಟರು. ಆ್ಯಂಡ್ ಇಯಾನ ನೋಡಿದ್ರೆ ಎಲ್ಲೆಲ್ಲಿ ಚಿಕ್ಕ ಚಿಕ್ಕ ಜಾಗ ಸಿಗುತ್ತೆ ಅಲ್ಲೆಲ್ಲ ಹೋಗ್ಬಿಟ್ಟು ಬಚ್ಚಿಟ್ಕೊಳ್ಳೋದೆಲ್ಲ ಕಲಿತ್ಬಿಟ್ಟಿದ್ದಾಳೆ. ಸೊ ಇವತ್ತು ನಂದು ಶೂಟ್ ಬೇರೆ ಇತ್ತು, ಅದಕ್ಕೆ ಎಲ್ಲ ಅಡುಗೆ ಮಾಡಿ ಬೇಗ ಬೇಗ ಪ್ರಿಪೇರ್ ಮಾಡಿ ಇಯಾನಗೂ ಕೂಡ ತಿನ್ನಿಸ್ಬಿಟ್ಟು ಹೊರಟೆ. ಅವಳಿಗೆ ಮಲಗಿಸ್ಬಿಟ್ಟೆ ಹೊರಟೆ. ಯಾಕಂದರೆ ತಿನ್ನಿಸಿ ಮಲಗಿಸಿ ಹೋಗ್ಬಿಟ್ರೆ ಕಿರಣ್ಗೂ ಟೆನ್ಷನ್ ಇರಲ್ಲ, ನನಗೂ ಟೆನ್ಷನ್ ಇರಲ್ಲ ಅಂತ. ಸೊ ಹೋಗ್ತೀನಿ ಅನ್ನೋದಕ್ಕೆ ಕಿರಣ್ ಆ ಥರ ಲುಕ್ ಕೊಟ್ಟಿದ್ದು. ಸೊ ಇಯಾನ ಫೈನಲಿ ಮಲ್ಕೊಂಡ್ಲು. ಸೊ ಹೋಗೋಸ್ಗೆ ನಾವು ಮುಂಚೆ ಎಲ್ಲ ಸ್ಯಾರಿ ಎಲ್ಲ ಈ ಥರ ರೆಡಿ ಮಾಡಿ ಇಟ್ಟಿದ್ರು. ಸೊ ಅದು ಟೈಮ್ ಸೇವ್ ಆಗುತ್ತೆ ಅಂತ. ಸೊ ಫೋಟೋಶೂಟ್ ಎಲ್ಲ ಆಯಿತು. ರಿಟರ್ನ್ ಮನೆಗೆ ಬರೋಷ್ಟಕ್ಕೆ ನೋಡಿದ್ರೆ ಅಮ್ಮ ಮತ್ತು ನಮ್ಮ ತಮ್ಮ ಎಲ್ಲ ಬಂದಿದ್ದರು. ಆರಾಮಾಗಿ ಅವಳು ಆಟ ಆಡ್ಕೊಂಡಿದ್ಲು. ಬಟ್ ನಾನಂತೂ ಅವಳ ತುಂಬಾ ಮಿಸ್ ಮಾಡಿದೆ. ಸೊ ಅಷ್ಟೇ, ಇವತ್ತಿನ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ.